ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಕಡಲೆಕಾಳಿನ ಹುಸ್ಲಿ ಮತ್ತು ಕಡಲೆಕಾಳಿನ ರಸ ಮಾಡೋದನ್ನು ತಿಳ್ಕೊಳ್ಳೋಣ. ಆರೋಗ್ಯಕರ ಜೀವನ, ಆರೋಗ್ಯಕರ ಆಹಾರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಡಲೆಕಾಳು ಹುಸ್ಲಿ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿ: 3 ಚಮಚ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, 10 ಬ್ಯಾಡಗಿ ಮೆಣಸಿನಕಾಯಿ, ರಾತ್ರಿನೇ ನೆನೆಸಿಟ್ಟಿದ್ದ 1.5 ಗ್ಲಾಸ್ ಕಡಲೆಕಾಳು ಮತ್ತು ಅರ್ಧ ಹೋಳು ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಒಂದು ಕುಕ್ಕರಿಗೆ ಕಡಲೆಕಾಳು ನೆನೆಸಿದ್ದ ಕಡಲೆಕಾಳನ್ನು ಹಾಕಿ 3 ಗ್ಲಾಸ್ ನೀರನ್ನ ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಿಲ್ ಕೂಗಿಸ್ಕೊಳ್ಳಿ. ಕುಕ್ಕರ್ ಆರಿದ ನಂತರ ಕಡಲೆಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ನಂತರ ಅದಕ್ಕೆ 1 ಹಿಡಿ ಕಲ್ಲುಪ್ಪನ್ನ ಸೇರಿಸಿ 5 ರಿಂದ 10 ನಿಮಿಷದ ತನಕ ಕುದಿಸ್ಬೇಕಾಗತ್ತೆ. 10 ನಿಮಿಷ ಚೆನ್ನಾಗಿ ಕುದಿಸಿದ ನಂತರ ಕಡಲೆಕಾಳನ್ನ ಒಂದು ತೂತ್ ಪಟ್ಟಿಗೆ ಅಥವಾ ಒಂದು ಸ್ಟ್ರೈನರ್ಗೆ ಸೋರಿಸ್ಕೊಳ್ಳಿ. ಕಡಲೆಕಾಳು ಬೆಂದ ನೀರನ್ನ ಸೆಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಅದೇ ನೀರಿನಿಂದ ನಾವು ಮುಂದೆ ರಸ ಮಾಡ್ತೀವಿ. ಅದೇ ಕುಕ್ಕರಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಹಿಂಗು, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡಿದ ನಂತರ ಬೆಂದಿದ್ದ ಕಡಲೆಕಾಳನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಕಡಲೆಕಾಳಲ್ಲಿ ಹೈಯಾಗಿ ಪ್ರೋಟೀನ್ ಮತ್ತು ಫೈಬರ್ ಇದೆ. ಮ್ಯಾಗ್ನೀಷಿಯಮ್ ಮತ್ತು ಐರನ್ ಅಂತ ಮಿನರಲ್ಸ್ ಕೂಡ ಇದೆ. ಆದ್ದರಿಂದ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ ಮತ್ತು ನಿಮ್ಮ ಬ್ಲಡ್ ಶುಗರ್ ಲೆವೆಲ್ನ ಸ್ಟೇಬಲ್ ಮಾಡೋಕ್ಕೂ ಸಹಾಯ ಮಾಡುತ್ತೆ. 5 ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಕೊನೆಯಲ್ಲಿ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ತಿರುಗಿಸಿ. ಈಗ ನಿಮ್ಮ ಕಡಲೆಕಾಳು ಹುಸ್ಲಿ ರೆಡಿ ಇದೆ. ರಸ ಮಾಡೋದಕ್ಕೆ ಒಂದು ಪಾತ್ರೆಗೆ 1 ಚಮಚ ತುಪ್ಪ ಹಾಕಿ, ತುಪ್ಪ ಕರಗಿದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಹಿಂಗು ಮತ್ತು ಸ್ವಲ್ಪ ಕರಿಬೇವು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ನಾವು ಕಡಲೆಕಾಳು ಬೇಯಿಸ್ಕೊಂಡಿದ್ದ ನೀರನ್ನ ಅದಕ್ಕೆ ಸೇರಿಸಿ ಚೆನ್ನಾಗಿ ತಿರುಗಿಸಿ. ಒಂದು ಮೀಡಿಯಮ್ ನಿಂಬೆಹಣ್ಣು ಸೈಜ್ದು ಹುಣಸೆಹಣ್ಣನ್ನ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಕಿವುಚಿ ಆ ನೀರನ್ನ ಈ ರಸಕ್ಕೆ ಸೇರಿಸಿ. ಈಗ ಇದಕ್ಕೆ 3 ಚಮಚ ಅಚ್ಕಾರದ ಪುಡಿ, 1.5 ಚಮಚ ಉಪ್ಪು ಸೇರಿಸಿ ಚೆನ್ನಾಗಿ ತಿರುಗಿಸಿ. ಕಡಲೆಕಾಳಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ವೈಟಮಿನ್ಸ್ ಜಾಸ್ತಿ ಇರೋದ್ರಿಂದ ನಿಮ್ಮ ಮೂಳೆಗಳನ್ನ ಗಟ್ಟಿ ಮಾಡುತ್ತೆ. ಈ ರಸ ಚೆನ್ನಾಗಿ 10 ನಿಮಿಷ ಕುದ್ದ ನಂತರ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮತ್ತೊಂದು ಸರಿ ತಿರುಗಿಸಿದ್ರೆ ರಸ ರೆಡಿ. ಒಂದು ಕಪ್ನಲ್ಲಿ ನಾವು ಮಾಡಿದ ಕಡಲೆಕಾಳಿನ ರಸ ಮತ್ತು ಇನ್ನೊಂದು ಕಪ್ನಲ್ಲಿ ನಾವು ಮಾಡಿದ ಕಡಲೆಕಾಳು ಹುಸ್ಲಿನ ಹಾಕಿ ಒಂದು ತುಳಸಿ ದಳ ಇಟ್ಟು ಶ್ರೀ ರಾಧಾಕೃಷ್ಣರಿಗೆ ಅರ್ಪಿಸಿ. ನಂತರ ಈ ಪ್ರಸಾದನ ನೀವು ಸ್ವೀಕರಿಸಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.